ಹಾಯ್ ಸ್ನೇಹಿತರೆ ಹಾಗೂ ಬಂಧುಗಳೇ, ನಿಮಗೆ ಹೊಸ ವಿಷಯ ಪರಿಚಯ ಮಾಡೋಣ ಅಂತಿದ್ದೀನಿ. ಹೊಸ ವಿಷಯ ಅಂದರೆ ಏನು ಅಂಥದ್ದೇನಿಲ್ಲ. ಹೊಸ ವಿಷಯ ಅಂದರೆ ಪಂಚಾಯಿತಿ ನಿಮ್ಮ ಅಂಗೈಯಲ್ಲಿ ಎಂಬ ಎಪಿಸೋಡನ್ನು ನಿಮಗೆ ಪ್ರಸ್ತುತಪಡಿಸೋಣ ಅಂತ ಇದ್ದೀವಿ. ಏನಿರುತ್ತೆ ಈ ಪಂಚಾಯಿತಿ ಅಂಗೈಯಲ್ಲಿ ಎಂಬುದರಲ್ಲಿ ಏನಪ್ಪ ಅಂದರೆ ಪಂಚಾಯಿತಿಯ ಬೇಸಿಕ್ ನಾಲೆಡ್ಜ್ ಬಗ್ಗೆ ತಿಳಿದುಕೊಳ್ಳೋದು. ಏನು ಜಾಬ್ ಕಾರ್ಡು, ಸಿಬ್ಬಂದಿ, ಪಂಚಾಯಿತಿಯಲ್ಲಿ ಸಿಬ್ಬಂದಿಯ ಫೋನ್ ನಂಬರ್ಗಳು, ಕಾರ್ಯಗಳು, ಪಂಚಾಯಿತಿ ಆಸ್ತಿಗಳು, ಕಾಮಗಾರಿ, ವರ್ಕ್ ಆರ್ಡ್ರು, ಈ ಸ್ವತ್ತು, ಬೀದಿ ದೀಪಗಳು, ಅರ್ಜಿ, ಸ್ವಚ್ಛತೆ ಮತ್ತು ನೈರ್ಮಲ್ಯ, ಕಾರ್ಯ, ಸಭೆ, ಹಣಕಾಸು ಮೂಲ, ನರೇಗಾ, ನೀರು, ತೆರಿಗೆ, ಇತರೆ ಹಲವಾರು ಸೇವೆಗಳ ಬಗ್ಗೆ ನಾವು ಈ ಎಪಿಸೋಡ್ನಲ್ಲಿ ಪ್ರತಿಯೊಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ನಿಮಗೆ ಆ ವಿಷಯನ ತಿಳಿಸ್ತಾ ಹೋಗ್ಬೇಕಂತ ನಾನು ನಿರ್ಧಾರ ಮಾಡಿದ್ದೀವಿ. ಏನಂದರೆ ಇದ್ರ ಬಗ್ಗೆ ಯಾರಿಗೂ ತಿಳಿದೇ ಇರಲ್ಲ. ನಿಮ್ಮ ಊರಿನವರಾಗಿದ್ರೂ ಸಮೇತ ನಿಮಗೆ ಗೊತ್ತಿರಲ್ಲ ಪಂಚಾಯತಿಗೆ ಏನು ಸಿಗುತ್ತೆ, ಪಂಚಾಯತಿಗೆ ಯಾವಾಗ ಸಭೆ ನಡೀತದೆ, ಪಂಚಾಯತಿಗೆ ಏನು ವರ್ಕು ನಮಗೆ ಸಿಗುತ್ತೆ, ಅದಕ್ಕೆ ಪಂಚಾಯತಿಯಿಂದ ನಮಗೇನು ಅನುಕೂಲ, ನಮಗೇನು ಅನಾನುಕೂಲ ಯಾವುದೂ ಇರೋದಿಲ್ಲ. ಎಲ್ಲ ಅನುಕೂಲನೇ ಇರುತ್ತೆ. ನೀವು ಅದನ್ನು ಯಾವ ರೀತಿ ಪಡ್ಕೊಬೇಕು, ಯಾವ ರೀತಿ ಅರ್ಜಿ ಹಾಕಬೇಕು, ಪ್ರತಿಯೊಂದೂ ಈ ಎಪಿಸೋಡ್ಗಳಲ್ಲಿ ನಾನು ಒಂದೊಂದೇ ವಿಷಯನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಮ್ಮ ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇವತ್ತಿನ ವಿಷಯ ಏನಪ್ಪ ಅಂದರೆ ನಿಮಗೆ ಈ ಸಿಬ್ಬಂದಿ ವರ್ಗನ, ಬೇಸಿಕ್ ನಾಲೆಡ್ಜ್ ಸಿಬ್ಬಂದಿ ವರ್ಗನ ತಿಳಿದುಕೊಳ್ತಾ ಹೋಗೋಣ. ಫಸ್ಟಿಗೆ ನೀವು ಗೂಗಲ್ ಕ್ರೋಮಲ್ಲಿ ಮೊದಲಿಗೆ ಗೂಗಲಲ್ಲಿ ಹೋಗಿ ಪಂಚತಂತ್ರ 2.0 ಅಂತ ಹೊಡೆದ್ರೆ ಓಪನ್ ಆಗುತ್ತೆ. ಈ ಥರ ಓಪನ್ ಆದಾಗ ಮೊದಲನೇ ಆಪ್ಷನನ್ನು ತಗೊಳ್ಳೋದು. ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆದಾಗ ಇಲ್ಲಿ ಎಲ್ಲ ತೋರಿಸ್ತದೆ ನೋಡಿ. ಹಣಕಾಸು ಲೆಕ್ಕ ನಿರ್ವಹಣೆ, ಆದಾಯ ಸಂಗ್ರಹ, ನಾಗರಿಕ ಸೇವೆ, ಯೋಜನೆ, HRMS ಶೆಡ್ಯೂಲು, ಪಂಚಮಿತ್ರ, ಸಭೆ ನಿರ್ವಹಣೆ, ಕುಟುಂಬ ಮತ್ತು ಫಲಾನುಭವಿಗಳ ಗುರುತಿಸುವಿಕೆ ಮತ್ತು ದಾಖಲೆ, ಡಾಟಾಬೇಸ್ ನಿರ್ವಹಣೆ, ಇತರೆ ಇಲಾಖೆಗಳ ಸೇವೆಗಳು, ಕಲಿಕೆ ಮತ್ತು ಜ್ಞಾನ, ಬಳಕೆದಾರರ ನಿರ್ವಹಣೆ, ಈ ಥರ ಎಲ್ಲ ತೋರಿಸುತ್ತೆ. ನೀವು ಇವತ್ತಿನ ಎಪಿಸೋಡಲ್ಲಿ ಮೊದಲಿಗೆ ಹೇಳ್ದಂಗೆ ಪಂಚಮಿತ್ರ ಎಂಬ ಇದರಲ್ಲಿ ಆಪ್ಷನಲ್ಲಿ ತಗೊಂಡು ಹೋದಾಗ ಇಲ್ಲಿ ಸಿಬ್ಬಂದಿಗಳು ಎಷ್ಟು ಜನ ಇದ್ದಾರೆ, ಬಾಡಿಗಳು ಎಷ್ಟು ಜನ ಇದ್ದಾರೆ, ಅಂದರೆ ಬಾಡಿ ಅಂದರೆ ಎಲೆಕ್ಟ್ ಆಗಿರ್ತಾರಲ್ಲ ಎಲೆಕ್ಷನಲ್ಲಿ, ಅವ್ರು ಎಷ್ಟು ಜನ ಇದ್ದಾರೆ, ಅವ್ರ ಹೆಸರು, ಫೋನ್ ನಂಬರ್ ಇವತ್ತಿನ ಎಪಿಸೋಡ್ನಾಗೆ ತಿಳಿದುಕೊಡೋಣ. ಫಸ್ಟು ತುಮಕೂರು ಅಂತ ತಗೊಳ್ಳೋಣ. ನೆಕ್ಸ್ಟು ಸಿರಾ ನಮ್ಮದು, ನೀವು ನಿಮ್ದು ಯಾವುದಿದೆಯಾ ಅದನ್ನು ತಗೊಳ್ಳಿ. ಮತ್ತೀಗ ಇಲ್ಲಿ ಎಲಿಯೂರು ಅಂತ ತಗೊಳ್ಳೋಣ. ಇಲ್ಲಿ ಹುಡುಕು ಅಂತ ಕ್ಲಿಕ್ ಮಾಡೋಣ. ಫಸ್ಟ್ ಹಿಂಗೆ ಕ್ಲಿಕ್ ಮಾಡಿದಾಗ GPS ಸಮೇತ ಇಲ್ಲಿ GP ಜನರಲ್ ಬಾಡಿಗಳು 13 ಜನ ಇದ್ದಾರೆ. ಪುರುಷ 5, ಹೆಣ್ಣು 8. ಇಷ್ಟು ಜನ ಸಿಬ್ಬಂದಿಗಳು ಇವರಿದ್ದಾರೆ. ಯಾರು? ಬಾಡಿ ಸದಸ್ಯರು. ಬಾಡಿ ಸದಸ್ಯರು ಅಂದರೆ ಎಲೆಕ್ಷನಲ್ಲಿ ಎಲೆಕ್ಟ್ ಆಗಿರೋಂಥ ವ್ಯಕ್ತಿಗಳು. ಇದ್ರ ಮೇಲೆ ಕ್ಲಿಕ್ ಮಾಡಿ ಯಾರ್ಯಾರಿದ್ದಾರೆ ಅಂತ ನೋಡೋಣ. ಇಲ್ಲಿದೆ ನೋಡಿ, ಭಾಗ್ಯಮ್ಮ ಪ್ರೆಸಿಡೆಂಟ್ ಅಂದರೆ ಅಧ್ಯಕ್ಷರು, ರಾಮಚಂದ್ರ ಆರ್ ಉಪಾಧ್ಯಕ್ಷರು, ಗಂಗಮ್ಮ ಎಲೆಕ್ಟ್ ಮೆಂಬರ್, ಶ್ರೀಮತಿ ನಾಗವೇಣಿ, ಸತೀಶ್ ಕುಮಾರ್ YR, ಸಿದ್ಧಗಂಗಮ್ಮ, ಸುಷ್ಮಾ, ರಾಜಣ್ಣ ಅಮ್ಮ, ನವೀನು YT, ಪುನೀತ್ ಕುಮಾರ್ T, ಶಿವಮ್ಮ, ಆಶಾ. ಇನ್ನು ನಿಮಗೆ ಇವ್ರ ಫೋನ್ ನಂಬರ್ ಸಮೇತ ಸಿಗುತ್ತೆ. ನಿಮಗೆ ಏನಾರ ಹೆಚ್ಚು ಕಡಿಮೆ ಏನಾರು ಬೇಕು ಸದಸ್ಯರು ಅಂದರೆ ಸದಸ್ಯರ ಫೋನ್ ನಂಬರು ಫೋನ್ ಮಾಡಿ ಕರೆಸಿ ನಿಮ್ಮ ಸೇವೆಗಳನ್ನ ನೀವು ಕಂಪ್ಲೀಟ್ ಮಾಡ್ಕೊಬೋದು. ಏನಾರ ಇದ್ದರೆ ಅರ್ಜಿ ಇದ್ದರೆ. ನೆಕ್ಸ್ಟು ಬ್ಯಾಕ್ ಹೋಗೋಣ. ಸಿಬ್ಬಂದಿಗಳು ಇವ್ರಿಗಿನ್ನ ಇವರೇ ಜಾಸ್ತಿ ಇದ್ದಾರೆ. ಒಟ್ಟು ಸಿಬ್ಬಂದಿ 17 ಇದ್ದಾರೆ. ಇಲ್ಲಿ ವಾಟ್ರ್ ಆಪ್ರೇಟ್ರುಗಳೇ ಇದ್ದಾರೆ ಜಾಸ್ತಿ. ಎಲ್ಲರದು ವಾಟ್ರ್ ಆಪ್ರೇಟ್ರು, ನಿಮ್ಮೂರಿಂದ ಯಾರು ವಾಟ್ರ್ ಆಪ್ರೇಟ್ರು ಅವ್ರದ್ದೆಲ್ಲ ಫೋನ್ ನಂಬರ್ ಸಮೇತ ಸಿಗುತ್ತೆ ನಿಮ್ಮ ಹತ್ರ. ಮತ್ತೆ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋದಾಗ ಇಲ್ಲಿ ಒಟ್ಟು ಸಭೆಗಳು ಎಷ್ಟು ನಡೆಸಿದ್ದಾರೆ ಇಲ್ಲಿವರೆಗೂ
ಆ, ಮುಂಬರುವ ಸಭೆಗಳು ಅಂತೈತೆ 0 ಐತೆ ಇಲ್ಲಿ. ಸಂಪೂರ್ಣಗೊಂಡ ಸಭೆಗಳು 9 ಈ ವರ್ಷದ್ದು ಅನ್ಸುತ್ತೆ ಇವೆಲ್ಲ. ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆ ಮೀಟಿಂಗ್ ಯಾವಾಗ ಆಯ್ತು ನೋಡು, ಸೆಪ್ಟೆಂಬರ್ 12 2023 ಅಂದರೆ ಈ ವರ್ಷದ್ದೆಲ್ಲ. ಏನು ಗೊತ್ತಾ, ಸಭೆ ಯಾವುದಕ್ಕೋಸ್ಕರ ಮಾಡ್ತಾ ಇದೀವಿ ಅಂತಲೂ ಇಲ್ಲಿರುತ್ತೆ. ಸಾಮಾನ್ಯ ಸಭೆ ಅಂತ ಇರ್ತವೆ. ಏನು ಮಾಡಿದ್ದಾರೆ ಅಂತಲೂ ಇಲ್ಲಿ ಮುಂದುವರೆದು ಇಲ್ಲಿ ಕ್ಲಿಕ್ ಮಾಡಿದರೆ ಅವ್ರದ್ದು ಏನು ಇದೆ ಅಂತಲೂ ಗೊತ್ತಾಗುತ್ತೆ. ಏನು ಡಿಸಿಷನ್ ತಗೊಂಡಿದ್ದಾರೆ ಅಂತಲೂ ಇದರೊಳಗೆ ಗೊತ್ತಾಗುತ್ತೆ ನೋಡಿ. ಅಲ್ಲಿ ಡೌನ್ಲೋಡ್ ಮಾಡಿ ನೋಡಿದರೆ ಎಲ್ಲ ಹಾಕಿರ್ತಾರೆ ಮಾಹಿತಿ, ಓಟು ಎಲ್ಲ ಯಾವ ರೀತಿ ಮಾಡಿದ್ದೀವಿ ಅಂತ. ಅದನ್ನು ನೆಕ್ಸ್ಟ್ ಎಪಿಸೋಡಾಗೆಲ್ಲ ಫುಲ್ ಚರ್ಚೆ ಮಾಡ್ತಾ ಹೋಗೋಣ. ಮೊದಲು ಇವತ್ತಿಂದೆಲ್ಲ ಬೇಸಿಕ್ ತಿಳಿಸ್ತೀನಿ, ಯಾರ್ಯಾರು ಸಭೆ ಒಳಗೆ ಏನೇನಿದ್ದಾರೆ ಅಂತಲ್ಲ. ದೂರದೃಷ್ಟಿ ಯೋಜನೆ, ವಾರ್ಡ್ ಸಭೆ, ದೂರದೃಷ್ಟಿ ಯೋಜನೆ ಅಂತಲೇ ಇದ್ದಾವೆ ಜಾಸ್ತಿ. ಓರಿಯೆಂಟೇಷನ್ ಗ್ರಾಮ ಸಭೆ, ದೂರದೃಷ್ಟಿ ಯೋಜನೆ. ಅಂತಿಮ ಗ್ರಾಮ ಸಭೆ, ದೂರದೃಷ್ಟಿ ಯೋಜನೆ. ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆ, ಈ ಥರ ಎಲ್ಲ ಇದ್ದಾವೆ. ಹಣಕಾಸು ಲೆಕ್ಕ ಪರಿಶೋಧನೆ ಯೋಜನೆಯ ಸ್ಥಾಯಿ ಸಮಿತಿ, ವಾರ್ಡ್ ಸಭೆಗಳು ಇದೆ. ಈ ಥರ ಎಲ್ಲ ನೋಡ್ಕೊಬೋದು. ನೀವು ನಿಮ್ಮ ಮೊಬೈಲಾಗೆ ನೋಡ್ಕೊಬೋದು. ಮತ್ತು ಇದ್ರ ಬಗ್ಗೆ ಚರ್ಚೆನೂ ಮಾಡ್ಕೊಬೋದು. ನಾವು ನಿಮಗೆ ಅದನ್ನು ತೋರಿಸ್ಕೊಡ್ತೀವಿ ಯಾವ ರೀತಿ ಅಂತ. ಈಗ ಬ್ಯಾಕ್ ಹೋಗೋಣ. ಮತ್ತು ಒಟ್ಟು ಸಭೆಗಳಾಯಿತು. ಒಟ್ಟು ಬೇಡಿಕೆಗಳು, ಎಷ್ಟು ಬೇಡಿಕೆಗಳು ಬಂದಿದ್ದಾವೆ ಅಂದರೆ ಇಷ್ಟಿದೆ: 33,84,931. ಇನ್ನು ಬ್ಯಾಲೆನ್ಸ್ ಇರೋದು 77,1,659. 77,1,659. ಇದು 33,850. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರು ಎಲ್ಲ ಫುಲ್ ಡೀಟೇಲ್ಸೇ ಬರುತ್ತೆ. ಗುಣಲಕ್ಷಣಗಳು, ಈಗ 3 ವಾರ್ಡ್ ಮಾಡಿದ್ದಾರೆ. ಯಾವ್ಯಾವ ಅಂದರೆ ಎಲಿಯೂರು, ಎಮ್ಮೆರಳ್ಳಿ, ಗುಮ್ನಳ್ಳಿ. ಅಂದರೆ 3 ಗ್ರಾಮಗಳಿದ್ದಾರೆ. 3 ಗ್ರಾಮಗಳಿಗೆ ಒಂದೊಂದು ಥರ ಒಂದೊಂದು ಇದು ಮಾಡಿದ್ದಾರೆ. ಅದು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸುಮ್ಮನೆ ಜಸ್ಟ್ ಕಣ್ಣಾಡಿಸ್ಕೊಳ್ತಾ ಹೋಗ್ತಾ ಇದ್ದೀನಿ. ಓಕೆ. ಘಟನೆಗಳು ಯಾವುದಿಲ್ಲ, ಉಪಕ್ರಮಗಳು ಯಾವುೂ ಇಲ್ಲ. ಒಟ್ಟು ನಾಗರಿಕರ ಅರ್ಜಿ 81 ಐತೆ, ವಿತರಣೆಯಾಗಿದೆ. ತಿರಸ್ಕರಿಸಿರೋದು 1, ಬಾಕಿ ಇರೋದು 1 ಇದೆ ಅಂತ ತೋರಿಸ್ತಾ ಐತೆ ಇಲ್ಲಿ. ಮತ್ತು ಇಲ್ಲಿ ಮತ್ತೆ ಆಪ್ಷನ್ ತೋರಿಸಿದೆ ನೋಡಿ, ಚುನಾವಣೆ ಪ್ರತಿನಿಧಿಗಳ ವಿವರ ಅಂತ ಬೇರೆ ಐತೆ. ಮತ್ತು ಹಿಂಗೆ ಕ್ಲಿಕ್ ಮಾಡಿ ನೋಡಿದರೆ ಅವರೇ ಸೇಮು ಸಿಗ್ತಾರೆ ಯಾರ್ಯಾರು ಅಂತನ. ಮತ್ತು ಅವ್ರದ್ದು ಫೋನ್ ನಂಬರ್ ಸಮೇತ ಎಲ್ಲ ಸಿಗುತ್ತೆ ನೋಡಿ. ಮೈನಸ್ ಕೊಡಿ, ಸಿಬ್ಬಂದಿಗಳ ವಿವರ, ಯಾರ್ಯಾರು ತುಳಿಸಿದಾರೋ ಫೋಟೋ ಸಮೇತ ಸಿಗುತ್ತೆ ಇಲ್ಲಿ. ತುಳಸಿರಾಮ್ PDO, ನಾಗರಾಜು H ಸೆಕ್ರೆಟರಿ, ಒಟ್ಟಿಗೆ ಅವ್ರದ್ದು ಎಲ್ಲ ಕ್ಲರ್ಕು, ವಾಟರ್ ಮ್ಯಾನು ಎಲ್ಲರದ್ದು ಇರುತ್ತೆ ಅಲ್ಲಿ. ಮತ್ತೆ ನೋಡ್ಬೋದು. ಮತ್ತು ಸಭೆಗಳು ನೋಡ್ಬೋದು. ಮತ್ತೆ ಕೆಳಗಡೆನೇ ತೋರಿಸುತ್ತೆ ತಿರ್ಗಾ, ಅಲ್ಲಿ ಕ್ಲಿಕ್ ಮಾಡೋ ಬದಲು. ನಾಗರಿಕ ಸೇವೆಗಳು ಏನಿದಾವೆ: ಕೈಗಾರಿಕಾ, ಕೃಷಿ ಆಧಾರಿತ ಉತ್ಪನ್ನಗಳ ಘಟನೆಗಳು ಮತ್ತು ಸ್ಥಾಪನೆ ಅನುಮತಿಯ ಅರ್ಜಿ, ಕಟ್ಟಡ ನಿರ್ಮಾಣ ಪರವಾನಿಗೆ, NREG ಅಡಿಯಲ್ಲಿ ಕಾರ್ಮಿಕರ ಜಾಬ್ ಕಾರ್ಡ್ ವಿತರಣೆ, ಕುಡಿಯುವ ನೀರಿನ ನಿರ್ವಹಣೆ, ಬೀದಿ ದೀಪಗಳ ನಿರ್ವಹಣೆ, ಗ್ರಾಮ ನೈರ್ಮಲ್ಯ ನಿರ್ವಹಣೆ, ಅಲ್ಪಶಿಕ್ಷಣ ಪ್ರಮಾಣ ಪತ್ರ, ಅಕ್ಯುಪೆನ್ಸಿ ಸರ್ಟಿಫಿಕೇಟ್, ವ್ಯಾಪಾರ ಪರವಾನಿಗೆ. ಹೀಗೆ ಎಲ್ಲನೂ ತೋರಿಸ್ತೈತೆ ಇಲ್ಲಿ. ಏನೇನು ಅಪ್ಲಿಕೇಶನ್ ಹಾಕಿವ್ರಿ ಎಲ್ಲನೂ, ಪ್ರತಿಯೊಂದು ಅಪ್ಲಿಕೇಶನ್ ಹಾಕಿದರೆ ಇಲ್ಲಿ ಎಂಟ್ರಿ ಆಗಿರಬೇಕು. ನೀವು ಹಾಕಿದ್ದೀರ ಅಂದರೆ ಅದಕ್ಕೆ ಒಂದು ದಾಖಲೆ ಇಸ್ಕೊಬೇಕು, ಅಲ್ಲೇ ಇಲ್ಲಿ ಎಂಟ್ರಿ ಆಗೋದು. ಕಾರ್ಯಕ್ರಮಗಳು, ಕಾರ್ಯಕ್ರಮಗಳು ಏನಿಲ್ಲ, ಕಾರ್ಯಕ್ರಮಗಳು ಏನಿಲ್ಲ. ಇತರ ಇಲಾಖೆ ಅಂತೈತೆ. ಆರೋಗ್ಯ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಅರಣ್ಯ ಪರಿಸರ ಸೌಕರ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲ ಇಲಾಖೆ. ಈ ಥರ ಹಲವು ಇಲಾಖೆಗಳು ಇದರಲ್ಲಿ ಲೀನವಾಗಿರ್ತವೆ, ಎಲ್ಲವೂ ಸಂಬಂಧಪಟ್ಟಿರುತ್ತೆ. ಇದು ಆರ್ಟಿಕಲ್ 1 ಅಂತಾರಲ್ಲ, ಶೆಡ್ಯೂಲ್ ಕಾಯ್ದೆ 4/1A 1B ಅದೊಂದಿದೆ. ಅದನ್ನು ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟು ಮುಂದಿನ ದಿನಗಳಲ್ಲಿ. ಗ್ಯಾಲರಿ ಅಂದರೆ ಇಲ್ಲಿ ಪಂಚಾಯತಿ ಏನೇನು ಮಾಡೈತಾ ಅದೆಲ್ಲ ಫೋಟೋಗಳು ಸಿಗುತ್ತೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತಂದು ಹೇಳ್ಕೊತೀನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರೀಲೇಬೇಡ್ರಿ. ನೀವು ನೋಡಿದ್ದಲ್ದೇ ನಿಮ್ಮ ಅಕ್ಕಪಕ್ಕದ ಊರಿನ ಜನರಿಗೂ ನಿಮಗೆ ಉಪಯುಕ್ತವಾದಂಥ ಮತ್ತು ಪಕ್ಕದಲ್ಲಿರೋರಿಗೂ ಉಪಯುಕ್ತವಾದಂಥ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿರಿ ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.